ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸೊ ನಮ್ಮ ಕಾರ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. ತಗದಿನ ತಕ್ಷಣವೇ ಗೊತ್ತಾಗಲ್ಲ ಹೆಂಗಿರುತ್ತೆ ಅಂತ. ಸೊ ನಾವು ತೊಗೊಂಡು 3 ತಿಂಗಳಾಗಿ ಸರ್ವಿಸ್ ಆಗಿದೆ. ಇವಾಗ ಈ ಕಾರ್ ಬಗ್ಗೆ ಹೇಳೋಣ ಅಂತ. ನಮ್ಮಪ್ಪ ಆಲ್ರೆಡಿ ವಾಷಿಂಗಲ್ಲಿದ್ದಾರೆ. ಸೊ ಮಳೆ ಅಲ್ವಾ, ಗಲೀಜಾಗ್ತಾ ಇರುತ್ತೆ. ಸೊ ನಮ್ಮಮ್ಮ ಹೇಳ್ತಾರೆ ಇವಾಗ ಕಾರ್ ಬಗ್ಗೆ. ಮೊದಲು ಏನು ಫ್ಯೂಚರ್ಸ್ ಇದೆ? ಏನಿಲ್ಲ, ಕೂರಕ್ಕೆಲ್ಲ ಸೀಟ್ ಎಲ್ಲ ಚೆನ್ನಾಗಿದೆ. ಮನೆಯಲ್ಲೇ ಕೂತ್ಕೋಬೋದಿತ್ತಲ್ಲ. ಹೊರಗಡೆ ಕೂತ್ಕೋಬೇಕಲ್ಲ. ಹೊರಗಡೆ ಹೋಗ್ಬೇಕು ಮತ್ತೆ. ಆದ್ರೂ ವಾಂತಿ ಮಾಡ್ಕೊತೀರಲ್ಲ ನೀವು. ಆದ್ರೆ ನನಗೆ ಆಗಲ್ಲ. ಆದ್ರೂ ನಿಮಗೆ ಆಗಲ್ಲ. ಎಸಿದು ಏನ್ ಇಷ್ಟ ಆಯ್ತು ಕಾರ್ನಲ್ಲಿ? ಸೀಟ್ ಇಷ್ಟ ಆಯ್ತು, ಕಾರು ಇಷ್ಟ ಆಯ್ತು. ಕಾರ್ ಹೆಸರೇನು ಹೇಳು? ಕಾರ್ ಹೆಸರೇನು? ಎಂ ಜಿ ಅಂದ್ರೆ MG ಅಂತ ಐತೆ, ನನಗೆ ಇನ್ನು ಅದೇನು ಗೊತ್ತಿಲ್ಲ. ನಾವು ತಗೊಂಡಿರೋದು ಎಂ ಜಿ ವಿನ್ಸರು. ನಿನಗೇನು ಇಷ್ಟ ಆಯ್ತು? ನನಗೆ ಬ್ರ್ಯಾಂಡೇ ಇಷ್ಟ. ಇವ್ರು ಯಾವಾಗಲೂ ಕೆಲ್ಸಕ್ಕೆ ಹೋಗ್ಬೇಕಿದ್ರೆ ಎಂ ಜಿ ಶೋರೂಮ್ ಅವರು ಆನ್ ದಿ ವೇನೇ ಇತ್ತು. ಅವಾಗ ನೋಡ್ಬಿಟ್ಟು ಇಲ್ಲಿಂದ ಒಂದು ಕಾರ್ ತಗೋಬೇಕು ಅನ್ನೋದು ಒಂದು ಫಿಕ್ಸ್ ಆಗಿಬಿಟ್ಟಿದ್ವಿ. ಅದು ಇದು ಕೂಡ ಅನ್ಎಕ್ಸ್ಪೆಕ್ಟೆಡ್, ಇದೇ ಬೇಕು ಅಂತ ಹೋಗಿರ್ಲಿಲ್ಲ. ಸೊ ನಿನಗೇನು ಇಷ್ಟ ಆಗಿರೋದು? ಕೂತ್ಕೊಳ್ಳೋಕೆ ಚೆನ್ನಾಗಿದೆ. ನಮ್ಮ ಅಪ್ಪಂಗೆ ತೊಳಿಯೋಕೆ ಚೆನ್ನಾಗಿದೆ ಕಾರ್ನ. ತೊಳಿಯೋಕ್ಕೆ ಅಂತ ಅಲ್ಲ, ನಾವು ಹೋಗ್ತಾ ಇದ್ರೆ ಕಾರಲ್ಲಿ ಸೌಂಡ್ ಬರಲ್ಲ, ಡಿಸ್ಟರ್ಬೆನ್ಸ್ ಆಗಲ್ಲ, ಬೇರೆ ಏನೂ ಆಗಲ್ಲ. ಕೂತ್ಕತಿ ಒಂದು ಆರಾಮಾಗಿ ಫ್ಲೈಟಲ್ಲಿ ಕೂತ್ಕೊಂಡಂಗೆ ಆಗುತ್ತೆ. ಫ್ಲೈಟಲ್ಲಿ ಕೂತ್ಕೊಂಡಾಗತ್ತೆ. ಹೌದಾ? ಹಂಗೆ ಇದೆ ಗಾಡಿ. ಅಂದರೆ ಕಂಫರ್ಟ್ ಚೆನ್ನಾಗಿದೆ ಕಾರ್ ಒಳಗೆ. ಚೆನ್ನಾಗಿದೆ. ಎಷ್ಟು ಕಿಲೋಮೀಟರ್ ರೇಂಜ್ ಬರ್ತಿದೆ? ನಮಗೆ ಏನು ನಾವು ಚೆಕ್ ಮಾಡಿಲ್ಲ. ಒಂದು 450 ಕಿಲೋಮೀಟ್ರ್ ಅವ್ರು ಹೇಳಿದ್ದಾರೆ. ಒಂದು 400 ಕಿಲೋಮೀಟ್ರ್ ಬರ್ಬೋದು. 400 ಕಿಲೋಮೀಟ್ರ್ ಬರುತ್ತೆ. ಸೊ ಆಚೆಯಿಂದ ಯಾವ ಥರ ಕಾಣಿಸುತ್ತೆ? ಈ ಥರ ಕಾಣಿಸುತ್ತೆ. ಸುತ್ತಲೂ ತೋರಿಸ್ಬಿಡ್ತೀನಿ. ಒಳ್ಳೆ ಯಜ್ಞದ ಮೂತಿ ಥರ ಇದೆ. ಅದಂತ ನಿಜ. ಬಟ್ ರೋಡ್ ಪ್ರೆಸೆನ್ಸ್ ಚೆನ್ನಾಗಿರುತ್ತೆ ನೋಡಿ. ಈ ಥರ ಕಾಣಿಸುತ್ತೆ. ಏನು ಹೇಳ್ತಿದೀಯಾ? ಯಜ್ಞ ಸೊ ಬ್ಯಾಕ್ ಸೈಡಿಂದ ಈ ಥರ ಕಾಣಿಸುತ್ತೆ. ಇದರಲ್ಲಿ ಎಕ್ಸ್ಟ್ರಾ ವೀಲ್ ಇರುತ್ತಲ್ಲ, ಅದನ್ನು ಕೊಟ್ಟಿರಲ್ಲ ಇದರಲ್ಲಿ. ಬನ್ನಿ ಇಲ್ಲಿ ಸ್ಕ್ರ್ಯಾಚ್ ಆಗಿರುತ್ತೆ, ಪ್ರದಕ್ಷಿಣೆ ಹಾಕ್ಬೇಕು. ಈ ಸ್ಕ್ರ್ಯಾಚ್ನ ನಮ್ಮ ಅಪ್ಪ ಮಾಡಿರೋದು. ಇದ್ರ ಸೀಕ್ರೆಟ್ ಹೇಳ್ಬಿಡಿ. ನೀಟಾಗಿ ಹೇಳು, ಕರೆಕ್ಟಾಗಿ ಹೇಳ್ಬೇಕು. ಹೆಂಗಾಯ್ತು? ಒಂದು ಫಂಕ್ಷನ್ಗೆ ಹೋಗಿದ್ದು, ಇವ್ರಿಬ್ರು ನಮ್ಮನ್ನ ಬಿಟ್ಬಿಟ್ಟು ಹೋದ್ರು. ಇಲ್ಲಿರಿ ಅಂತ ಹೇಳ್ಬಿಟ್ಟು. ನೀವೇ ಬರಲ್ಲ ಅಂದ್ರೆ ನಾವು ಬರಲ್ಲ ಅಂದು, ನಾವು ಫ್ರೆಂಡ್ಸ್ ಅಂತ. ಅವ್ರ ಫ್ರೆಂಡ್ಸ್ ನಮಗೆ ಪರಿಚಯ ಇಲ್ಲ, ನೀವು ಹೋಗ್ಬಿಟ್ಟು ಬರಗೆ ಅಂತ ಕೂತಿದ್ದ ಕಾರೊಳಗೆ. ಬತ್ತೀವಿರಿ ಅಂತ ಬಿಟ್ಟು ಹೋದ್ರು. ಇವ್ರೇನ್ ಮಾಡಿದ್ರು, ಅವ್ರು ಬರೋ ಅಷ್ಟಲ್ಲಿ ತಿರುಗ್ಸನ ರಿವರ್ಸ್ ತೆಗಿಯೋಣ ಅಂತ ಹೋಗಿ ಹಿಂದೆ ತೆಗೆದ್ರು. ಅದಕ್ಕೆ ಗೊತ್ತಾಗ್ಲಿಲ್ಲ ಅವ್ರಿಗೆ. ಇತ್ತು ಗೊತ್ತಾ ಎಕ್ಸಾಕ್ಟ್ ಆಗಿ ನೋಡು. ಅದ್ ಗಿಡ ಇದೆಯಲ್ಲ, ಆ ಗಿಡದ ಮಧ್ಯ ಒಂದ್ ಕಲ್ಲಿತ್ತು, ಗೊತ್ತಾಗಿಲ್ಲ ಅವರಿಗೆ. ಆ ತರನೇ ಒಂದ್ ಗಿಡ ಇತ್ತು, ಅದ್ರ ಮಧ್ಯ ಒಂದ್ ಕಲ್ಲಿದ್ದು ಗೊತ್ತಾಗಿಲ್ಲ. ಕ್ಯಾಮ್ರಾದಲ್ಲಿ ಗೊತ್ತಾಗುತ್ತೆ, ಅದು ಸೆನ್ಸ್ ಮಾಡಿರುತ್ತೆ. ಅವರು ಹೊಡೆದವ್ರೆ ಗಿಡ ಅಂತ. ಸೊ ಒಳಗಡೆಯಿಂದ ತೋರ್ಸೋಣ? ನೀವು ಬನ್ನಿ, ನಾನು ಆ ಕಡೆಯಿಂದ ಬರ್ತೀನಿ. ನಾವ್ ಈ ಕಡೆಯಿಂದನಾ? ನೀವು ಈ ಕಡೆಯಿಂದ, ನಾವು ಈ ಕಡೆಯಿಂದ. ಬನ್ನಿ, ಬನ್ನಿ. ನಮ್ಮಪ್ಪ ಅಲ್ಲೇ ನಿಂತ್ಕೊಬಿಟ್ಟವ್ರೆ, ಕ್ಲೀನ್ ಮಾಡ್ಕೊತೀನಿ ಅಂತ. ನೀವು ಮುಂದೆ ಹೋಗಿ. ಸೊ ಒಳಗಡೆಯಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ. ಫಸ್ಟು ದೇವರ ಆಶೀರ್ವಾದ ತಗೊಬಿಡೋಣ. ಗಣೇಶ ಮತ್ತು ರಾಘವೇಂದ್ರ ಸ್ವಾಮಿ ಇದ್ದಾರೆ. 3 ದೇವ್ರು ಇಟ್ಬಿಟ್ಟಿದ್ದಾರೆ ನಮ್ಮಪ್ಪ. ಒಂದು ಶೋರೂಮಿಂದ ಇದನ್ನು ಕೊಟ್ಟಿರ್ತಾರೆ, ಇನ್ನೆರಡು ನಾವು ತೊಗೊಂಡಿರೋದು. ಸೊ ಒಳಗಡೆಯಿಂದ ಈ ಥರ ಕಾಣಿಸುತ್ತೆ. ಬಟ್ಟೆನೇ ಹಿಡ್ಕೊಂಡು ಕೂತ್ಕೊಬಿಟ್ರು ನಮ್ಮ ಅಪ್ಪಾತಿಗೆ. ಅವ್ರಿಗೆ ಒಟ್ಟಿನಲ್ಲಿ ಗಾಡಿ ಫುಲ್ ಕ್ಲೀನ್ ಮಾಡಬೇಕು. ಸೊ ಫ್ರಂಟ್ ಸೀಟಲ್ಲಿ ಇಲ್ಲಿ ಫ್ರಂಟ್ ಸೀಟ್ ಇದು ವೆಂಟಿಲೇಟೆಡ್ ಸೀಟ್ಸು. ಸೊ ಗಾಳಿ ಬರುತ್ತೆ. ಸೊ ಅದೆಲ್ಲ ಏನು ದೊಡ್ಡ ಫ್ಯೂಚರ್ಸ್ ಅಂತ ಏನಲ್ಲ ಇದು. ಏನಕ್ಕೆ ಅಂದರೆ ಇದೆಲ್ಲ ನೀವು ಆಚೆ ಕಡೆ ಹಾಕಿಸ್ಕೊತೀರಾ ಅಂದ್ರೂ ಕೂಡ ಈಸಿಯಾಗಿ ಸಿಕ್ಬಿಡುತ್ತೆ. ಮತ್ತು ಸೇಫ್ಟಿ ವೈಸ್ ನೋಡೋದಾದರೆ 6 ಏರ್ ಬ್ಯಾಗ್ಸ್ ಇದೆ. ಮುಂದೆ 2, ಇಲ್ಲೆರಡು ಮತ್ತು ಹಿಂದೆ 2. ಮತ್ತು ಇನ್ನೇನು ಹೇಳೋದು? ಇಷ್ಟು ದೊಡ್ಡ TVs ಈ ಥರ ಇರುತ್ತೆ. ಬಟ್ ಇದರಲ್ಲಿ ಏನು ಯೂಟ್ಯೂಬ್ ಆಗಲಿ ಏನೇ ಆಗಲಿ ಏನೂ ಪ್ಲೇ ಮಾಡೋಕ್ಕಾಗಲ್ಲ. ಹಿಂದೆ ಹೋಗಿ ಕೂತ್ಕೋ. ಸೊ ಈ ಥರ ಹಿಂದೆ 3 ಜನ 4 ಜನ ಕೂರ್ಬೋದು. 3 ಜನ ಕಂಫರ್ಟಬಲ್ ಆಗಿ ಕೂತ್ಕೋಬೋದು. ಸೊ ಇಲ್ಲಿ ನಮ್ಮಪ್ಪ, ಇದು ನಂದು ಡ್ರೈವಿಂಗ್ ಸೀಟಲ್ಲಿ ಈ ಥರ ಕೂತ್ರೆ ಸೊ ಈ ಥರ ಕಾಣಿಸುತ್ತೆ ಫ್ರಂಟು. ಹೇಗಿದೆ? ಸೂಪರ್. ಮತ್ತು ಇದರಲ್ಲಿ ಸನ್ ರೂಫ್ ಬರಲ್ಲ, ಮೂನ್ ರೂಫ್ ಬರುತ್ತೆ. ಮತ್ತು ಮೋಸ್ಟ್ ಆಫ್ ದಿ ಬಟನ್ಸ್ ಎಲ್ಲ ಸ್ಕ್ರೀನ್ ಟಚ್ಚೇ ಆಗಿರುತ್ತೆ. ಇಷ್ಟೇ ಬಟನ್ಸ್ ಕೊಟ್ಟಿರೋದು ಇದರಲ್ಲಿ. AC ಮತ್ತು ಇದು ಎಮರ್ಜೆನ್ಸಿ ಲೈಟು. AC ವಿಂಡ್ ಯಾವ ಥರ ಕಂಟ್ರೋಲ್ ಮಾಡಬೇಕು ಅಂತ ಅದಕ್ಕೆ. ಇದು ಫ್ಯಾನ್ ಜಾಸ್ತಿ. ಮತ್ತು ವಾಲ್ಯೂಮ್ ಎಲ್ಲ ಇಲ್ಲೇ ಕಂಟ್ರೋಲ್ ಮಾಡ್ಕೋಬೇಕು. ಇಲ್ಲಿ ಮಿರರ್ ಅಡ್ಜಸ್ಟ್ಮೆಂಟು ಅಲ್ಲೇ ಇರೋದು.
ಹಾಂ, ಮತ್ತು ಇದು ಸ್ಪೀಡ್ ಎಷ್ಟಲ್ಲಿ ಹೋಗ್ತಿದ್ದೀವಿ, ಎಷ್ಟು ಕಿಲೋವ್ಯಾಟು, ಮತ್ತು ಟೈರ್ದು ಪ್ರೆಷರ್ ಎಷ್ಟಿದೆ ಎಲ್ಲ ತೋರಿಸುತ್ತೆ. ಮತ್ತು ಡ್ರೈವಿಂಗ್ ಮೋಡ್ ಯಾವ ಥರ ಚೇಂಜ್ ಮಾಡೋದು ಅಂದರೆ ಇಲ್ಲಿ ಬಟನ್ ಕೊಟ್ಟಿರ್ತಾರೆ. ಇದನ್ನು ಬ್ರೇಕ್ ಹಿಡ್ದೆ ಇದು ಮಾಡಬೇಕು, ಮತ್ತು ಬ್ರೇಕ್ ಹಿಡ್ದು ಈ ಬಟನ್ನ ಪ್ರೆಸ್ ಮಾಡಬೇಕು. ಇದನ್ನು ಓಪನ್ ಅಂದರೆ ಬ್ರೇಕ್ ಹಿಡ್ದು ಮೊದಲು ಇದನ್ನು ಶಿಫ್ಟ್ ಮಾಡಿ ಇಲ್ಲಿ ಡ್ರೈವಿಂಗ್ ಮೋಡ್ನ ಸೆಲೆಕ್ಟ್ ಮಾಡಿ ಈ ಲಾಕ್ನ ಇದೊಂಥರ ಏನಾದರೂ ಎಮರ್ಜೆನ್ಸಿ ಏನೋ ಎಳಿತೀವಲ್ಲ ಅದೇನಂತಾರ ಹ್ಯಾಂಡ್ ಬ್ರೇಕ್ ಥರ. ಸೊ ಇದನ್ನು ರಿಲೀಸ್ ಮಾಡಿದ್ರೆ ಮಾತ್ರ ಗಾಡಿ ಹೋಗೋದು, ಇಲ್ಲ ಅಂದರೆ ಮೂನೇ ಆಗಲ್ಲ. ಮೂನ್ ರೂಫ್ ಹೇಳಿದ್ನಲ್ಲ, ಇದೇ ಮೂನ್ ರೂಫು. ನೈಟ್ ಹೊತ್ತು ಚೆನ್ನಾಗಿರುತ್ತೆ, ಎಲ್ಲ ಕಡೆ LED ಲೈಟ್ಸ್ ಬರುತ್ತೆ. ಲೈಟ್ಸ್ ಮತ್ತೆ ಇಂಟೀರಿಯರ್ ಸಖತ್ತಾಗಿ ಕಾಣುತ್ತೆ. ಇಂಟೀರಿಯರ್ ಸಖತ್ತಾಗಿ ಕಾಣಿಸುತ್ತೆ ನೈಟ್ ಹೊತ್ತು. ಇಲ್ಲೂ ಕೂಡ ಸ್ಟಡಿ ಲೈಟ್ ಕೊಟ್ಟಿದ್ದಾರೆ. ಅದೆಲ್ಲ ಕಾರಲ್ಲೂ ಕೊಡ್ತಾರೆ, ಅದೆಲ್ಲ ಹೇಳ್ಬೇಕಲ್ಲ ಇರೋದ್ನ, ಅದೆಲ್ಲ ಕಾರಲ್ಲೂ ಕೊಡ್ತಾರೆ. ನಾವಿನ್ನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನು ಎಕ್ಸ್ಟ್ರಾ ಮಾಡಿಸಿಲ್ಲ. ಫಿಟ್ಟಿಂಗ್ಸ್ ಹಾಕ್ಸಿದೀವಿ, ಆಚೆ ಒಳಗಡೆಯಿಂದ ಏನು ಹಾಕ್ಸಿಲ್ಲ. ಸೀಟ್ ಕವರ್, ಮ್ಯಾಟ್ ಕವರ್. ಮತ್ತೆ ಇಲ್ಲಿ 3 ಕಪ್ ಹೋಲ್ಡರ್ ಬರುತ್ತೆ, ಇಲ್ಲೊಂದು ಕಪ್ ಹೋಲ್ಡರ್ ಇದೆ, ಮತ್ತೆ ಅಲ್ಲೊಂದಿದೆ, ಇಲ್ಲೂ ಇದೆ. ಇಲ್ಲಿ ಅದು ಇರುತ್ತೆ ಬಿಡು, ಅದು ಎಲ್ಲ ಕಾರಲ್ಲೂ ಕೊಡ್ತಾರೆ. ಮತ್ತೆ ಇವರಿಬ್ರು ಜಾಸ್ತಿ ವಾಮಿಟ್ ಮಾಡ್ಕೊತಿರ್ತಾರೆ ಎಲ್ಲರೂ ಆಚೆ ಹೋದಾಗ. ಸೊ ಫ್ರಂಟ್ ಈ ತರ, ನೀವ್ ಮತ್ತೆ ಯಾಕೆ ಅಂತಾನೆ ಇನ್ನೊಂದು ಇಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಕೂಲಿಂಗ್ ಅಂದ್ರೆ ಇಲ್ಲಿ AC ವಿಂಡಿಂಗ್ ಬರುತ್ತಲ್ಲ, ಸೊ ಇಲ್ಲಿ ಯಾವ್ದಾದ್ರು ಕೂಲಿಂಗ್ ಏನಾದ್ರು ಇಟ್ರೆ ಕೂಲಾಗೇ ಇರುತ್ತೆ. ಇವಾಗ ನಾನು ಮುಟ್ಟಿದ್ರು ಕೂಡ ಕೂಲಾಗೆ ಅನ್ನಿಸ್ತಿದೆ. ಆಮೇಲೆ ಮೊಬೈಲ್ ಚಾರ್ಜರ್ ಕೊಟ್ಟಿದ್ದಾರೆ. 18 ವೋಲ್ಟು ಮತ್ತು 120 ವ್ಯಾಟು ಇದಾಯಿತು. ಇದಾಗಿ ಮತ್ತು ಇದು ಒಂದು ವೈರ್ಲೆಸ್ ಚಾರ್ಜರ್ ಬರುತ್ತೆ, ಇಲ್ಲಿ ಮೊಬೈಲ್ ಇಟ್ಟರೆ ಅದೇ ಹಂಗೆ ಚಾರ್ಜ್ ಆಗುತ್ತೆ. ಏನೋ ಡಾಕ್ಯುಮೆಂಟ್ ಎಲ್ಲ ತೆಗಿತವ್ರೆ, ಅದೆಲ್ಲ ಕಾರಲ್ಲಿ ಕೊಟ್ಟಿರಲ್ಲ, ನಾವೇ ತಗೋಬೇಕು. ಇದಕ್ಕೆ ಇಟ್ಟಿರ್ತಾರೆ, ಇಲ್ಲಿ ಹಾಕೋಬಿಟ್ಟು ಚಾರ್ಜ್ ಮಾಡ್ಕೊಳ್ಳೋದಕ್ಕೆ. ಮತ್ತು ಮೇಯ್ನು ರೇಂಜು ಎಷ್ಟು ಬರುತ್ತೆ ಅಂದರೆ ಫುಲ್ ಚಾರ್ಜ್ ಹಾಕಿದರೆ 430 ತೋರಿಸ್ತಿರುತ್ತೆ. ಬಟ್ 430 ಕಿಲೋಮೀಟರ್ ಕೊಡೋದಿಲ್ಲ, 400 ಕಿಲೋಮೀಟ್ರ್ ಕೊಡುತ್ತೆ. ನೀವು ಹೆಂಗೆ ಓಡಿಸಿದ್ರು ಕೂಡ 400 ಅಂತೂ ಕೊಟ್ಟೆ ಕೊಡುತ್ತೆ. ಮತ್ತು 430ರಿಂದ 400 ಕೊಡೋದು ದೊಡ್ಡ ವಿಷಯನೇ, ಯಾಕಂದರೆ ಬೇರೆ ಕಂಪ್ನೀಸ್ ಎಲ್ಲ ಒಂದು ಹೇಳಿರೋ ರೇಂಜೇ ಬೇರೆ ಇರುತ್ತೆ, ಅದು ಕೊಡೋ ರೇಂಜೇ ಬೇರೆ ಇರುತ್ತೆ. ಬಟ್ ಇದು ಆನೆಸ್ಟಾಗಿ ಕೊಡುತ್ತೆ, ಮತ್ತು ಕಂಫರ್ಟಬಲ್ ವೈಸು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಅದೇನೋ ಹೇಳ್ತಾರಲ್ಲ, ಮತ್ತೆ 1 ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಅಂತ, ಯಾವ ತರ? ಅದು ರೀಜನರೇಷನ್ ಮೋಡ್. ಅದೇನು ಜಾಸ್ತಿ ಏನು ಡಿಫ್ರೆನ್ಸ್ ಆಗಲ್ಲ. ಮೇಯ್ನು ಏನು ರೇಂಜ್ ಕೊಟ್ಟಿರ್ತಾರೆ ಆ ರೇಂಜು ಗಾಡಿಗಳು ಕೊಡಬೇಕು. ಸುಮ್ಮನೆ ಅದು ಯಾಕೆ ಸುಳ್ಳು ಹೇಳ್ತಾರೆ ಗೊತ್ತಿಲ್ಲ. ಮತ್ತು ರೇಂಜ್ಗಳು ವೇರಿ ಆಗುತ್ತೆ. ಇವಾಗ 4 ಜನ ಕೂತಿರ್ತೀವಿ, 5 ಜನ 6 ಜನ ಜಾಸ್ತಿ ಆದಂಗೆ ರೇಂಜು ಕೂಡ ಕಮ್ಮಿ ಆಗ್ತಾ ಇರುತ್ತೆ, ಯಾಕಂದರೆ ತೂಕ ಜಾಸ್ತಿ ಆಗಿರುತ್ತಲ್ಲ. ಮತ್ತು ಅವ್ರು ಹೇಳೋ ರೇಂಜಿಗೆ ತಗೋಬೇಕು ಅಂದರೆ ನೀನು ಈಕೋ ಮೋಡ್ ಅಂತ ಬರುತ್ತೆ, ಇದರಲ್ಲಿ ಮೋಡ್ ತೋರಿಸ್ತೀನಿ ತಡಿ. ಇದರಲ್ಲಿ ನೀನು ಈಕೋ ಪ್ಲಸ್ಸಲ್ಲಿ ಓಡಿಸಿದ್ರೆ ನಿನಗಿನ್ನೂ 430 ಅಂತ ಹೇಳಿದಾರಲ್ಲ, 430 ಬರ್ಬೋದೇನೋ. ಬಟ್ ನಾರ್ಮಲ್ ಆಗಿ ಓಡಿಸೋದಕ್ಕೆ ಇಷ್ಟಪಡೋದು. ಇವಾಗ ಗೇರ್ ಗಾಡಿಯಿಂದ ಎಲೆಕ್ಟ್ರಿಕ್ ಗಾಡಿಗೆ ಶಿಫ್ಟ್ ಆಗ್ತಿದ್ದೀರಾ ಅಂದರೆ ಅವರಿಗೆ ನಾರ್ಮಲ್ ಮೋಡ್ ಇಲ್ಲ ಅಂದರೆ ಈಕೋ ಮೋಡಿಗಾದರೆ ಏನು ಕಾರ್ ಓಡಿಸ್ತಿದೀವ ಎತ್ತಿನ ಗಾಡಿ ಓಡಿಸ್ತಿದೀವ ಅಂತ ಅನಿಸುತ್ತೆ. ಸೊ ನಾರ್ಮಲ್ ಮೋಡಲ್ಲಿ 400 ಕಿಲೋಮೀಟರ್ ಬರುತ್ತೆ. ರೇಂಜ್ ವೈಸು ಚೆನ್ನಾಗಿದೆ. ಮತ್ತು ನಾವು ತಗೊಂಡಾಗ ಎಷ್ಟಾಗಿತ್ತು? 19,500. ಇವಾಗ 23 ಲಕ್ಷ ಆಗಿದೆ. ರೋಡ್ ಟ್ಯಾಕ್ಸ್ ಹಾಕಿದ್ದಾರೆ, ಅಂದರೆ ನಾವು ಫುಲ್ಲು ಟಾಪ್ ಎಂಡ್ ತೊಗೊಂಡಿರೋದು. ನಮ್ಮ ಅದೃಷ್ಟ ಚೆನ್ನಾಗಿತ್ತು ಟೈಮಲ್ಲಿ. ಸೊ ನಾನು ಮುಂದೆಯಿಂದ ನೋಡಿದೆ, ನೋಡಿ ಆರಾಮಾಗಿ ಕಂಫರ್ಟಬಲ್ ಆಗಿ ಕೂತಿದ್ದಾರೆ. ಹಿಂದೆ ಸೀಟ್ ಹೋಗಿ ನೋಡ್ತೀನಿ, ಹಿಂಗೆ ಹೋಗ್ತೀರಾ? ಹಂಗೆ ಹೊಡೆದ್ರು ಅಮ್ಮಂಗೆ. ಇಲ್ಲ ಸೊ ಎಲ್ಲ ಕಾರಲ್ಲೂ ಈ ಫ್ಯೂಚರ್ಸ್ ಇರುತ್ತೆ. ಮತ್ತು ನೀವೇನಾದ್ರು ಸೀಟ್ ಬೆಲ್ಟ್ ಹಾಕ್ಲಿಲ್ಲ ಅಂದರೆ ಇದರಲ್ಲಿ ವಾರ್ನಿಂಗ್ ಲೈಟು ಬರ್ತಾನೆ ಇರುತ್ತೆ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಮತ್ತೆ ಡೋರ್ ಓಪನ್ ಆಗಿದ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ, ಡೋರ್ ಎಲ್ಲ ಕ್ಲೋಸ್ ಆಗಿರಬೇಕು. ನಾವು ಹಿಂದೆ ಹೋಗ್ಬೋದು ಫುಲ್ಲು. ಸರಿ, ನಾನು ಹಿಂದೆಯಿಂದ ಬಂದು ತೋರಿಸ್ತೀನಿ ಹೆಂಗಿದೆ ಅಂತ. ಕಂಫರ್ಟ್ ವೈಸು ನೋಡಿ, ಇಷ್ಟು ಜಾಗ ಇರುತ್ತೆ, ಆರಾಮಾಗಿ ಹಿಂಗೆ ಕೂತ್ಕೋಬೋದು. ಹಿಂದೆ ಸೀಟು ಮಾಡ್ಕೋಬೋದು ಫುಲ್ಲು. ಇದು ಲಾಸ್ಟ್ ಇಯರು EV ವೆಹಿಕಲ್ಸಲ್ಲಿ ಜಾಸ್ತಿ ವೆಹಿಕಲ್ಸ್ ಸೇಲ್ ಆಗಿದ್ದು ಅಂದರೆ ಇದೆ ವಿನ್ಸರು. ಸೊ ನೀವು ಬೇರೆದೆಲ್ಲ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿರ್ತೀರಾ, ಬಟ್ ಜಾಸ್ತಿ ಸೇಲ್ ಆಗಿರೋದು ಇದೇ ಕಾರು ಎಲೆಕ್ಟ್ರಿಕಲ್ಲಿ. ಯಾಕಂದರೆ ರೇಂಜು ಕರೆಕ್ಟಾಗಿ ಕೊಡುತ್ತೆ, ಕಂಫರ್ಟ್ ವೈಸು ಮತ್ತು ಲಕ್ಸುರಿ ವೈಸು ನೋಡೋಕ್ಕೆ. ಈ ಕಂಫರ್ಟ್ ಅಲ್ಲಿ ಇಷ್ಟು ಲಕ್ಸುರಿ ಆಗಿ ಸಿಕ್ಕಿರೋದು ಇದೆ. ಸೊ ಎಲ್ಲಿ ನಮ್ಮಪ್ಪ ಏನು ಹೇಳ್ತೀರಾ ಇವಾಗ? ಹೆಂಗೆ ಅನ್ನಿಸ್ತು ನಿಮಗೆ ಕಾರು? ಕಾರು ಸೂಪರ್ ಇದೆ, ಕಾರು ಸೂಪರ್ ಇದೆ. ಆರಾಮಾಗಿ ಕೂತ್ಕೋಬಹುದು, ಆಮೇಲೆ ಕೂತ್ಕೊಳ್ಳೋ ಕಂಫರ್ಟಬಲ್ ಇದೆ, ಕಾಲ್ ನೀಡ್ಕೋಬಹುದು ನೀಟಾಗಿ. ಬೇರೆ ಕಾರಲ್ಲಿ ನೀಡ್ಕೊಳಕ್ಕಾಗಲ್ಲ ಕಾಲ್ನ. ಶಿಫ್ಟ್ ನಮ್ಮದಿತ್ತು, ಅದರಲ್ಲಿ ಕೂತ್ಕೋಬೇಕಾದ್ರೆ ಸರಿಯಾಗಿ ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ನಮಗೆ, ಹತ್ತಕ್ಕೆ ಬಗ್ಗೋಬೇಕು. ಈ ಕಾರ್ನ ಮೇನ್ಲಿ ತಗೊಂಡಿದ್ದೆ ನಮ್ಮ ಅಪ್ಪಂಗೋಸ್ಕರ. ಅವರು ಗೇರ್ ಗಾಡಿ ಹೆಂಗ್ ಓಡಿಸ್ತಿದ್ರಮ್ಮ ಹೇಳು, ಇಲ್ಲಿ ತಗೋಬಾ.
ಎದುರುಗಡೆ ಹಿಂಗೆ ಕೂತಿರೋರು ಹಿಂಗೆ ಸ್ಟ್ರೈಟು. ಅದು ಎರಡ್ ಕೈಲಿ ಸ್ಟೇರಿಂಗ್ ನ ಹಿಂಗ್ ಇಟ್ಕೊಬಿಟ್ಟು ನನಗೆ ಸ್ಟೈಲ್ ಆಗೆಲ್ಲ ಓಡ್ಸಕ್ಕಾಗಲ್ಲ. Style ಆಗೆಲ್ಲ. ಕೈಲೇ ಹಿಡ್ಕೊಂಡೆ ಅದು ಸ್ಟೈಲ್ ಅಲ್ಲ, ಗಾಡಿ ಓಡಿಸ್ಬೇಕಿದ್ರೆ ನೀವು ಫ್ರೀ ಫ್ರೀಯಾಗಿ ಆಗಿ ಓಡಿಸ್ಬೇಕು. ನಮ್ಮ ಭಯ ಅಪ್ಪ ಇರಬಾರ್ದು. ಈ ಕಾರ್ ಆದ್ರೆ ಚೆನ್ನಾಗಿ ಓಡಿಸ್ಬಿಡ್ತಾರೆ. ಈ ಕಾರ್ ಅಂದ್ರೆ ಹೆಂಗಾದ್ರೂ ಓಡಿಸ್ಬಿಡ್ತಾರೆ ಇವರು. ಈ ಕಾರ್ ಈಸಿ ಅಲ್ವಾ? ಈ ಕಾರ್ ಈಸಿ. ಮತ್ತೆ ನಿಂಗೆ ಹೆಂಗ ಅನಿಸ್ತಮ್ಮ ಕಾರು? ನನಗೆ ಚೆನ್ನಾಗೈತೆ, ನನಗೆ ಕೂತ್ಕೊಳ್ಳೋಕೆ ಆರಾಮಾಗೈತೆ. ನಮ್ಮ ಅಮ್ಮ ಇಷ್ಟು ದೊಡ್ಡ ಕಾರ್ ಯಾಕೆ ಅಂತ ಹೇಳ್ತಾ ಇದ್ರು. ಬಟ್ ನನಗೆ ಎಲೆಕ್ಟ್ರಿಕಲ್ಲಿ ಇದು ಟಾಟಾ ಪಂಚ್ ಒಂದು ಆಪ್ಷನ್ ಇತ್ತು, ಬಟ್ ಅದು ತುಂಬ ಚಿಕ್ಕ ಅನಿಸ್ತಿತ್ತು ನನಗೆ. ಕಂಫರ್ಟ್ ಮತ್ತೆ ಟಾಟಾದು ಎಲೆಕ್ಟ್ರಿಕ್ ಅಷ್ಟು ಫೀಡ್ಬ್ಯಾಕು ನನಗೆ ಸರಿ ಅನ್ನಿಸ್ತಿಲ್ಲ, ಕೊಡಲಿಲ್ಲ. ಸೊ ಅದಾದಮೇಲೆ ತಗೋತಿದ್ದೀವಿ, ದೊಡ್ಡದೇ ತಗೊಳ್ಳೋಣ ಅಂತ ತೊಗೊಂಡಿದ್ದು. ಮತ್ತು ಈ ಕಾರ್ ತಗೋಬೇಕಿದ್ರೆ ನಮ್ದೊಂದು ಕಾರ್ ಇತ್ತು, ಅದನ್ನೆಲ್ಲ ಮಾರಿ ಅದು ಕೂಡ ಲಾಸ್ ಆಯಿತು. ಶಿಫ್ಟ್ ಕಾರ್ ಇತ್ತು, ಬರೀ 4 ಲಕ್ಷ ಕೊಟ್ಟು. ಆಮೇಲೆ ಅಮ್ಮಂದು ಒಡವೆಗಳೆಲ್ಲ ಇಡಿಸಿ 5.5 ಲಕ್ಷ ಆಗಿತ್ತು ಅದಕ್ಕೆ. ಖರ್ಚೆಲ್ಲ ಸೇರಿ ನಾವು ಇಂಟೀರಿಯರ್ ಎಲ್ಲ ಮಾಡ್ಸಿ. ಸೊ ಈ ತರ ತಗೊಂಡಿದ್ದು ಹಾಕಿದ್ರಲ್ಲ ಫುಲ್ ಅಮೌಂಟ್ ಕೊಟ್ಟಿ ಅಂತ. ಸೊ ಒಂದು ಕಾರ್ ತಗೊಳ್ಳೋದ್ರಿಂದ ತುಂಬಾ ಸ್ಟ್ರಗಲ್ ಇರುತ್ತೆ. ಬೂಟ್ ಸ್ಪೇಸ್ ತೋರಿಸಿಲ್ಲ ನಾನು ಇನ್ನು, ಬೂಟ್ ಸ್ಪೇಸ್ ತೋರಿಸ್ತೀನಿ ತಡೀರಿ. ಹಿಂಗೆ ಇಲ್ಲಿಂದನೇ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಓಪನ್ ಆಗುತ್ತೆ. ಏನೂ ಇಲ್ಲ, ಓಪನ್ ಆಗ್ತಾ ಇದೆ. ಆಯ್ತಾ? ಇಲ್ಲ, ನಾನೇ ಬರ್ಬೇಕು ಅನ್ಸುತ್ತೆ. ಡೋರ್ ಓಪನ್ ಮಾಡಿದ್ದೀನಲ್ಲ, ಅದಕ್ಕೆ ಆಗ್ತಾ ಇಲ್ಲ ಅನ್ಸುತ್ತೆ. ಇಲ್ಲೇ ಪ್ರೆಸ್ ಕೂಡ ಮಾಡ್ಬೋದು. ಈ ಕಡೆ ಡೋರ್ ಕ್ಲೋಸ್ ಮಾಡಿ. ಸೊ ಬೂಟ್ ಸ್ಪೇಸ್ ನೋಡೋದಾದರೆ ಇಷ್ಟು ಬರುತ್ತೆ. ಇದರಲ್ಲಿ ರೇರ್ ವೀಲ್ ಬರಲ್ಲ, ಇದರೊಳಗೂ ಕೂಡ ಇದನ್ನು ಎತ್ತಿದ್ರೆ ಇಲ್ಲೂ ಕೂಡ ಸ್ಪೇಸ್ ಸಿಗುತ್ತೆ ನಿಮಗೆ, ಆರಾಮಾಗಿ ಇಟ್ಕೋಬೋದು. 2 ಚಾರ್ಜರ್ ಬರುತ್ತೆ, ಒಂದು ತಗೊಂಡು ಎಲ್ಲ ಕಡೆ ಓಡಾಡ್ಬೋದು. ಅದಕ್ಕಾದರೆ ಒಂದು ಪೋರ್ಟೇಬಲ್ ಚಾರ್ಜರ್, ಅದು 12 ಅವರ್ ಆಗುತ್ತೆ. ಎಷ್ಟು? ಹಾಂ, 12 ಅವರ್ ಆಗುತ್ತೆ ಚಾರ್ಜ್ ಆಗೋಕ್ಕೆ. ನಿನ್ನೂ ತೋರಿಸ್ತಿದ್ದೆ. ಟಾಟಾ, ಬೈ ಬೈ. ಕಲ್ಲಿ ಥರ ಕಾಣಿಸ್ತಾವಳೆ. ಸೊ ಇಲ್ಲಿಂದ ಬಂದರೆ ಅಡಾಸು ಲೆವೆಲ್ 2 ಇದೆ. ಅಡಾಸ್ ಲೆವೆಲ್ 2 ಅದು ನನಗೆ ಆ ರೇಂಜಿಗೆ ಇಷ್ಟ ಆಗಲಿಲ್ಲ. XUV ಎಲ್ಲ ನೋಡಿದಾಗ ಹೈವೇನಲ್ಲಿ ಹೋಗ್ಬೇಕಿದ್ರೆ ವೈಟ್ ಲೈನರ್ ಏನಾದ್ರು ಇದ್ದಾಗ ಅದು ಡಿಟೆಕ್ಟ್ ಮಾಡಿ ನಮಗೆ ತಳ್ಳೋದಕ್ಕೆ ಬಿಡಲ್ಲ. ಲೆವೆಲ್ 2 ಇಲ್ಲಿರೋದು. ಮತ್ತು ಬ್ರೇಕಿಂಗು ಅಷ್ಟೇ, ಏನು 80 ಸ್ಪೀಡಲ್ಲಿ ಹೋಗ್ಬೇಕಿದ್ರೆ ಮಾತ್ರ ಡಿಟೆಕ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ನನಗೆ ಅದು ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ ಅಡಾಸ್ದು. ಅಡಾಸ್ ಫ್ಯೂಚರ್ ಒಂದು ಅಷ್ಟೊಂದು ಇಂಪ್ರೂವ್ ಮಾಡಿಲ್ಲ. ಕಂಫರ್ಟ್ ವೈಸು, ರೇಂಜ್ ವೈಸು ಈ ಪ್ರೈಸಿಗೆ ಈ ಗಾಡಿ ವರ್ತ್ ಇದೆ. ಸೊ ಇನ್ನು ಏನು ಹೇಳ್ತೀರಾ? ಏನು ಬಿಟ್ಟಿದ್ದೀವಿ? ನಾವೆಲ್ಲ ತೋರ್ಸದ್ವಲ್ವಾ? ಎಲ್ಲ ತೋರ್ಸಾಯ್ತು, ನಮ್ಮಪ್ಪ ಹೇಳ್ಬೇಕು. ಏನಿಲ್ಲ, ಒಂದು ಸ್ಟೆಪ್ನಿ ಬರಲ್ಲ, ಸ್ಟೆಪ್ನಿ ನಾವು ತಗೋಬೇಕು. ಸ್ಟೆಪ್ನಿ ಅಂತ ಹೇಳ್ತವ್ರೆ, ನಾಳೆ ಬರ್ತೀವಿ. ಟೈರ್ ಸ್ಟೆಪ್ನಿ ಬಾಯ್ ಬಿಟ್ಟು ಹೇಳ್ಬೇಕು. ಟೈರು ಎಕ್ಸ್ಟ್ರಾ ಟೈರು ಮತ್ತೆ ಡಿಸ್ಕು ಮತ್ತೆ ಜಾಕು ಎಲ್ಲ ಇರಲ್ಲ. ಅದನ್ನ ನಾವು ಅಡಿಷನಲ್ ಆಗಿ ತಗೋಬೇಕು. ನಾವು ಇನ್ನೂ ತಗೊಂಡಿಲ್ಲ, ತಗೋಬೇಕು. ನಾವು ಬೇಕು ಗಾಡೀಲಿ ಎಲ್ಲರೂ ಲಾಂಗ್ ಹೋಗೋದಾದ್ರೆ ಬೇಕಾಗತ್ತೆ. ಬೇರೆಯವರಿಗೆ ಅವ್ರು ತಗೋಬೇಕು ಅಂದ್ರೆ ಸಜೆಷನ್ ಮಾಡ್ತೀರಾ ಈ ಕಾರ್ನ? ಹೇಳ್ತೀನಿ. ಏನಕ್ಕೆ ಬೇಡ ಅಂತೀರಾ? ಏನಕ್ಕೆ ಕೇಳ್ತೀರಾ ಅನ್ನೋದು ಕೇಳ್ತೀರಾ ಅಂದ್ರೆ ಚೆನ್ನಾಗಿದೆಯಲ್ಲ, ಚೆನ್ನಾಗಿದೆ. ಆನೆಸ್ಟ್ ಆಗಿ ಹೇಳ್ಬೇಕು ಅಂತ ನಾನು ಹೇಳ್ತಾ ಇರೋದು. ಆನೆಸ್ಟ್ ಒಪಿನಿಯನ್ ಹೇಳಿ. ಇಲ್ಲಪ್ಪ, ನಮಗೆ ಚೆನ್ನಾಗಿದೆ, ಸೂಪರ್ ಇದೆ, ತಗೊಂಡು ಓಡಿಸ್ಬೋದು. ಚೆನ್ನಾಗಿದೆ. ನಿಮಗೆ? ನನಗೂ ಇಷ್ಟ ಆಯಿತು. ಸೊ ನಾವು 3 ತಿಂಗಳು ಏನಕ್ಕೆ ತೊಗೊಂಡು ಅಂದರೆ ಕರೆಕ್ಟಾಗಿ ನಾವು ಎಕ್ಸ್ಪ್ಲೋರ್ ಮಾಡಬೇಕು. ಕಾರ್ನ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತಿಳಿಸ್ಕೊಟ್ರೆ ಚೆನ್ನಾಗಿರುತ್ತೆ. ನಾವು ತಗೊಂಡು ಅಂತ ಜೋಶ್ನಲ್ಲಿ ಮಾಡಿದ್ರು ಅದು ಸರಿ ಅನ್ಸಲ್ಲ. ಸೊ ನಾವು ಇಷ್ಟು ದಿನ ಇದ್ರಲ್ಲಿ ಕುತ್ಕೊಂಡು ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಏನೇನಿದೆ ಏನೇನಿಲ್ಲ ಅಂತ ಗೊತ್ತಾದ್ಮೇಲೆ ಹೇಳ್ತಿರೋದು. ನಾವು ಎಲ್ಲ ಟ್ರಯಲ್ ಎಲ್ಲ ಹೋಗಿ ನೋಡಿ ಚೆನ್ನಾಗಿದೆ ಅಂತ ಗೊತ್ತಾದ್ಮೇಲೆ ನಾವು ತಗೊಂಡಿದ್ದು. ನೀವು ಅದೇ ಥರ ನಿಮ್ಗೆ ಅನ್ನಿಸ್ಬೇಕು ಅಂದ್ರೆ ನಾವು ಹೇಳೋದೊಂದು ತಗೊಳಕ್ಕೆ ಹೋಗ್ಬೇಡಿ, ನೀವು ಟ್ರಯಲ್ ನೋಡಿ 1 ವಾರ, ಆಮೇಲೆ ಎಲ್ಲ ಖುಷಿ ಆದರೆ ತಗೊಳ್ಳಿ. ಇನ್ನೊಂದೇನೆಂದರೆ ಲೈಫ್ ಟೈಮ್ ವಾರಂಟಿ ಬ್ಯಾಟ್ರಿ ಮೇಲೆ ಇರುತ್ತೆ. ಅಂದರೆ ಅದು ಯಾವ ರೀತಿ ಅಂದರೆ 15 ವರ್ಷ. ಒಂದು ಕಾರಿಗೆ ಲೈಫ್ ಟೈಮ್ ಅಂದರೆ 15 ವರ್ಷದ ತನಕ ಬ್ಯಾಟ್ರಿ ವಾರಂಟಿ ಇರುತ್ತೆ. ಮತ್ತು ಮೋಟರ್ ವಾರಂಟಿ ಇದು 8 ವರ್ಷ ಕೊಡ್ತಾರೆ. ಬೇರೆ ಯಾವುದೇ ವೆಹಿಕಲ್ಲು ಇಷ್ಟು ಕೊಡಲ್ಲ. ಮತ್ತು ಇದು ಅನ್ಲಿಮಿಟೆಡ್ ಕಿಲೋಮೀಟರ್ಸ್, ಇಷ್ಟೇ ಕಿಲೋಮೀಟರ್ ಓಡಿಸ್ಬೇಕು ಅಂತ ಏನಿಲ್ಲ, ನೀವು ಎಷ್ಟಾದರೂ ಕಿಲೋಮೀಟರ್ ಓಡಿಸ್ಬೋದು. 15 ವರ್ಷ ಬ್ಯಾಟ್ರಿ ವಾರಂಟಿ ಇರುತ್ತೆ. 8 ವರ್ಷ ಲಿಮಿಟ್ ಇರುತ್ತೆ, ಕಿಲೋಮೀಟರ್ ಲಿಮಿಟ್ ಇರುತ್ತೆ. 1.5 ಲಕ್ಷ ಓಡಿಸಿದ್ರೆ ಲಿಮಿಟ್ ಇರುತ್ತೆ. ಏನು ಅರ್ಥ ಆಯ್ತಮ್ಮ? ನನಗೇನು ಅರ್ಥ ಆಯ್ತಿಲ್ಲ. ನಾನೇ ಮುಂಚೆ ಏನ್ ಅನ್ಕೊಂಡಿದ್ದೆ ಗೊತ್ತಾ, ಲೈಫ್ ಟೈಮ್ ಅಂದ್ರೆ ನಮಗ್ ಲೈಫ್ ಟೈಮ್ ಇರುತ್ತೆ ಗೊತ್ತಾ, ನಮ್ ಲೈಫ್ ಅಂತ ಅನ್ಕೋಬಿಟ್ಟಿದ್ದೆ. ಲೈಫ್ ಟೈಮ್ ಅಂದ್ರೆ ಕಾರಿನ ಲೈಫ್ ಟೈಮ್, ಕಾರಿನ ಲೈಫ್ ಟೈಮು. ಸೊ ಇದೊಂದು ತುಂಬಾ ಜನಕ್ಕೆ ಗೊತ್ತಿರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಇಷ್ಟ ಆಗಿತ್ತು ನಮ್ಮ ಕಾರ್ ಬಗ್ಗೆ. ಸೊ ನಾನು ಹೇಳದ್ನಲ್ಲ, ಇದರಲ್ಲಿ ಅಡಾಸ್ 2 ಲೆವೆಲ್ ಬರುತ್ತೆ, ಎಲ್ಲ
ಸೊ ಇದಕ್ಕೆ ಟಚ್ ಸ್ಕ್ರೀನ್ ಟಚ್ ಎಲ್ಲ ಸ್ಕ್ರೀನು ಮತ್ತು ಇದರಲ್ಲೊಂದು ಇ ಸಿಮ್ ಇರುತ್ತೆ, ಅದಕ್ಕೆ ರೀಚಾರ್ಜ್ ಮಾಡ್ಕೋಬೇಕಾಗುತ್ತೆ ಇಯರ್ಲಿ. ಮತ್ತು ಎಲ್ಲ ಸ್ಕ್ರೀನ್ ಟಚಲ್ಲೇ ಕಂಟ್ರೋಲ್ ಮಾಡ್ಕೋಬೇಕು, ಅದೊಂದು ಡಿಸ್ಅಡ್ವಾಂಟೇಜಸ್. ಬಟನ್ಗಳು ಜಾಸ್ತಿ ಕಷ್ಟ ಕೊಡಬೇಕಿತ್ತು, ಅನ್ಸತ್ತೆ ಡ್ರೈವ್ ಮಾಡ್ಬೇಕಿದ್ರೆ ಕಷ್ಟ ಅನಿಸುತ್ತೆ ಡ್ರೈವ್ ಮಾಡಬೇಕು ಅಂತ. ಅದು ಬಿಟ್ಟು ಇನ್ನೆಲ್ಲ ಓಕೆ, ಚೆನ್ನಾಗಿದೆ. ಅದೇ ನಮ್ಮ ಮಾವ ಹೇಳ್ದಂಗೆ ಒಂದ್ಸಲ ನೀವು ಟ್ರಯಲ್ ನೋಡಿದ ಮೇಲೆನೆ ತಗೊಳ್ಳಿ. ಅಂದರೆ ತಗೊಳ್ಳಿ ಅಷ್ಟೇ. ಬಟ್ ಓವರ್ ಆಲ್ ಲುಕ್ ವೈಸ್ ಎಲ್ಲ ನನಗಂತೂ ಇಷ್ಟ ಆಯಿತು. ಸೊ ಒಂದು ಅಫಿಷಿಯಲ್ ಆಗಿ ಕಾಣಿಸುತ್ತೆ. ಯಾವ ಮೂತಿ ಅಂದೆಲ್ಲ ಇನ್ನೊಂದ್ಸಲ ಹೇಳು. ಉಂಟು ನಮ್ಮ ಏರಿಯಾದಲ್ಲಿ ಮೀನು ತರಕಾರಿ ಎಲ್ಲ ಮನೆ ಡೋರ್ ಡೆಲಿವರಿ, ನಾವೇನು ಬುಕ್ ಮಾಡಬೇಕು ಅಂತ ಏನಿಲ್ಲ. ಅವ್ರು ಬಂದಾಗ ನಾವೇ ತಗೊಂಡ್ರೆ ಆಯ್ತು. ಅವ್ರು ಬಂದಾಗ ನಾವೇ ತಗೊಳ್ಳೋದಷ್ಟೇ, ಇನ್ನೊಬ್ರು ಹೋದ್ರು ಆ ಕಡೆ ಬರಲಿಲ್ಲ. ಸೊ ಇಷ್ಟ ಆಗಿತ್ತು. ಬನ್ನಿ ಹೇಳಿ, ಇಳಿಸ್ತಿದ್ಯಾ ಎಷ್ಟು ಬೇಗ? ಹಾಂ, ಎಲ್ಲಿ ಕರ್ಕೊಂಡು ಹೋಗ್ತಾರ ನಮ್ಮಪ್ಪ ಎಲ್ಲಿ ಕರ್ಕೊಂಡು ಹೋಗಲ್ಲ, ಬರೀ ತೊಳ್ದು ನಿಲ್ಲಿಸ್ತಿರ್ತಾರೆ. ಕ್ಲೋಸ್ ಮಾಡಿ ಹೋದ್ರತೆಗೆ ಹಂಗೆ ಹೇಳಿದ ಕ್ಷಣನೇ ನಿಧಾನಕ್ಕೆ ಹಾಕಿ. ನಿಧಾನಕ್ಕೆ ನೀವು ಹಾಕಿ, ನಾವು ಹಾಕ್ತೀವಿ. ಸೊ ಇದೆ ನಮ್ಮ ಕಾರು. ಓಕೆನಾ? ಹಾಂ, ಅವ್ರಿಗೆ ಒಟ್ಟಿನಲ್ಲಿ ಇವಾಗ ಕ್ಲೀನ್ ಮಾಡ್ಬೇಕು ನಮ್ಮ ಅಪ್ಪಂಗೆ. ಇವನು ಯಾವಾಗ ಮುಗಿಸ್ತಾನೆ ಅಂತ ಯೋಚನೆ ಮಾಡ್ತವ್ರೆ. ಕ್ಲೀನ್ ಮಾಡಿಬಿಟ್ರೆ ಸಾಕಾಗ್ಬಿಟ್ಟಿದೆ ಅಲ್ವಾ? ನಮ್ಮ ಅಪ್ಪಂಗೆ ಒಟ್ಟಿನಲ್ಲಿ ಕ್ಲೀನ್ ಮಾಡ್ಬೇಕಷ್ಟೇ. ನಿಲ್ಲಿಸ್ಬಿಡ್ತಾರೆ, ಅವಾಗ ತೆಗಿಯೋದೇ ಇಲ್ಲ ನಾವು. ನಮಗೆ ತೆಗಿಯಕ್ಕೆ ಮನ್ಸು ಬರಲ್ಲ. ನಾವೇ ನೀಟಾಗಿರ್ತೀವಿ, ನಮ್ಮ ವೆಹಿಕಲ್ಲು ನಮ್ಮನ್ನು ಕರ್ಕೊಂಡು ಹೋಗುತ್ತೆ, ಒತ್ಕೊಂಡು ಹೋಗುತ್ತೆ ಅಂದಮೇಲೆ ಅದು ಮನೆ ಅಂತ ಇದ್ದಂಗೆ ಅಲ್ವಾ, ಮನೆ ಇದ್ದಂಗೆ ಅಲ್ವಾ ನಮ್ಮ ವೆಹಿಕಲ್. ಮನೇಲಿ ಒಬ್ರು ಮೆಂಬರ್ ಥರ ಅವರು ಇದ್ದಂಗೆ ಅಂದಮೇಲೆ ಅವ್ರನ್ನೂ ನೀಟಾಗಿ ಇಟ್ಕೋಬೇಕು ನಾವು. ಅವಾಗ ನಮ್ಮ ನೀಟಾಗಿ ಕರ್ಕೊಂಬರ್ತಾರೆ. ಇಲ್ಲಾಂದರೆ ಕರ್ಕೊಂಬರಲ್ಲ. ಬರ್ತಾರೆ. ಇಲ್ಲ ಅವ್ರ ಮಾತು ಒಂದು ಥರದಲ್ಲಿ ಸತ್ಯ. ಅಂದರೆ ನಮ್ಮ ವೆಹಿಕಲ್ಸ್ಗಳನ್ನ ನಾವು ನೀಟಾಗಿ ಇಟ್ಕೋಬೇಕು. ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಯಾವುದೇ ವಸ್ತುಗಳನ್ನ ತೊಗೊಂಡ್ರು ಅದನ್ನು ಪೂಜೆ ಮಾಡಿ ಅದನ್ನು ನೀಟಾಗಿ ನೋಡ್ಕೋತೀವಿ. ಸೊ ಯಾವುದೇ ಚಿಕ್ಕ ವಸ್ತು ಆದ್ರೂ ಅಷ್ಟೇ, ಮನೆಗೆ ಚಿನ್ನ ತಂದ್ರೂ ಅಷ್ಟೇ, ಫಸ್ಟು ದೇವ್ರಿಗೆ ಪೂಜೆ ಮಾಡಿ ಆ ಥರ. ಎಲ್ಲದ್ರಲ್ಲೂ ಕೂಡ, ಗಾಡಿನಲ್ಲೂ ಕೂಡ ದೇವ್ರನ್ನ ಕಾಣ್ತಾರೆ. ಗಾಡಿನೂ ಲಕ್ಷ್ಮಿನೇ ಅಲ್ವಾ? ಸರಿ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್ ಬಾಯ್. ನಮ್ಮಮ್ಮ ಬಿರಿಯಾನಿ ಮಾಡಬೇಕು, ಲೇಟ್ ಆಯ್ತಿದೆ. ಹೋಟೆಲ್ ಮುಗಿಸ್ಬಿಡೋಣ ಬೇಗ ಅಂತ. ಸರಿ ಆಯಿತು. ಯಾವುದಾದ್ರೂ ಪಾಯಿಂಟ್ಸ್ ಮಿಸ್ ಮಾಡಿದರೆ ನಮಗೆ ಅಷ್ಟು ಗೊತ್ತಿಲ್ಲ. ನಮಗೆ ಕಂಫರ್ಟು ಮತ್ತು ರೇಂಜು ನೋಡಿ ನಾನು ತೊಗೊಂಡ ಇರೋದು. ಮತ್ತು MG ಅನ್ನೋದು ದೊಡ್ಡ ಬ್ರ್ಯಾಂಡು. ಯಾವಾಗಲೂ ಕಾರ್ ತೊಗೋಬೇಕಿದ್ರೆ ಇದು ಪ್ಯೂರ್ ಎಲೆಕ್ಟ್ರಿಕಲ್ಗೋಸ್ಕರನೇ ತಯಾರು ಮಾಡಿರೋ ಗಾಡಿ. ನೀವೆಲ್ಲ ಪಂಚು, ಹ್ಯಾರಿಯರು ಮತ್ತು ನೆಕ್ಸಾನ್ ಎಲ್ಲ ನೋಡಿದ್ರೆ ಅದು ಪೆಟ್ರೋಲ್ ಡೀಸೆಲ್ ಗಾಡಿಗೆ ಎಲೆಕ್ಟ್ರಿಕ್ ಮೋಟರ್ ಹಾಕಿರೋದು. ಸೊ ಇದೆಲ್ಲ ಪ್ಯೂರ್ ಎಲೆಕ್ಟ್ರಿಕ್. ಯಾವಾಗಲೇ ತೊಗೋಬೇಕಿದ್ರು ಪ್ಯೂರ್ ಎಲೆಕ್ಟ್ರಿಕಲ್ನ ತೊಗೊಳ್ಳಿ. ಹಾಂ, ಇಷ್ಟ ಆಗಿತ್ತು. ಯಾವುದಾದ್ರು ಫ್ಯೂಚರ್ಸ್ ಬಿಟ್ಟಿದ್ರೆ ಹತ್ರದಲ್ಲಿರೋ ಯಾವ್ದಾದ್ರು ಶೋರೂಮ್ಗೆ ಹೋಗಿ ಅದ್ರ ಬಗ್ಗೆ ತಿಳ್ಕೊಳ್ಳಿ, ಅವರೇ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಷ್ಟ ಆಗಿತ್ತು. ನೀನು ಹೋಗುವಂತೆ ತಡಿಯಮ್ಮ ಬಿರಿಯಾನಿ ಮಾಡೋಕ್ಕೆ. ನಾವು ಮೇಲೆ ನಮಗೆ ಗೊತ್ತಿರೋ ಪಾಯಿಂಟ್ಸ್ನ ಹೇಳಿದ್ದೇವೆ ಅಷ್ಟೇ. ಸರಿ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.